ಘಟನಾ ಸ್ಥಳದಲ್ಲಿ ಏನಾಯ್ತು ಅಂತ ಮೇಡಮ್ ಎಕ್ಸಾಕ್ಟ್? ಸರ್, ನನಗೆ ಮಹೇಶ್ ಅವರು ನನಗೆ ಪೂಜೆಗೆ ಕರೆದ್ರು. ಮಹೇಶು ನನಗೆ 8-10 ವರ್ಷದ ಪರಿಚಯ. ಅವ್ರ ಫ್ಯಾಮಿಲಿ ಇಲ್ಲ. ಪ್ರತಿ ವರ್ಷ ನಾನು ದೇವಸ್ಥಾನ ಪೂಜೆಗೆ ಬರ್ತೀನಿ. ಹೋದ ವರ್ಷ ಬರೋಕ್ಕಾಗಲಿಲ್ಲ, ಈ ವರ್ಷ ಬಂದೆ. ನಾನು ದಾಸನ ಹುಡುಗರು ಎಲ್ಲ ಬಂದ್ವಿ. ರಕ್ಷಕ್ ಅಷ್ಟೊತ್ತು ಬಂದಿದ್ದ. ಎಲ್ಲ ಪೂಜೆ ಆಯಿತು, ಊಟಕ್ಕೆ ಕೂತ್ಕೊಂಡ್ವಿ. ಊಟ ಮಾಡ್ತಾಯಿರೋ ಟೈಮಲ್ಲಿ ಇವನು ಪ್ರಥಮ್ ಬಂದ. ಅಕ್ಕ ಚೆನ್ನಾಗಿದ್ದೀರಾ ಅಂತ. ಹೋಗಪ್ಪ ನಮಸ್ಕಾರ ಮಾಡ್ಕೊಂಬ ಹೋಗು, ಊಟ ಮಾಡೋಣ ಅಂತ ಅಂದೆ. ಅಂದಿದ್ದೆ ತಪ್ಪ ಸರ್? ಎದುರಿಗೆ ಬಂದು ಊಟ ಮಾಡಿಬಿಟ್ಟು ಊಟ ಎಲ್ಲ ಆದಮೇಲೆ ಕೈ ತೊಳ್ಕೊಂಡು ಅಕ್ಕ 2 ನಿಮಿಷ ಮಾತಾಡಬೇಕು ಅಂದ. ಏನು ಚಿನ್ನ ಅಂದೆ. ಅಕ್ಕ ಇದು 8ನೇ ತಾರೀಕು ನನ್ನ ಫಿಲಮ್ ರಿಲೀಸ್ ಇದೆ, ಪ್ರಮೋಷನ್ ಮಾಡಿಕೊಡ್ಬೇಕು, ನೀವು ಹೆಲ್ಪ್ ಮಾಡಬೇಕು ಅಂತ ಅಂದ. ಖಂಡಿತ ನಾನೇ ಬರ್ತೀನಿ ಥಿಯೇಟ್ರಿಗೆ, ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತೀನಿ, ಒಳ್ಳೆ ರೀತಿಯಲ್ಲಿ ಮಾಡೋಣ ಬಿಡಪ್ಪ ಅಂತಂದೆ. 6ನೇ ತಾರೀಕು ನನ್ನ ಫಿಲಮ್ ಇದು ಟ್ರೀಸರ್ ರಿಲೀಸ್ ಇದೆ, ಸೂರ್ಯಣ್ಣ ಅಂತ ಮಾಡ್ತಿದ್ದೀನಿ, ನನ್ನ ಟ್ರೀಸರ್ಗೂ ಬಾಪ್ಪ ಚಾಮರಾಜಪೇಟೆಯಲ್ಲೇ ಅಂತ ಅಂದೆ. ಹೂನಕ್ಕ. ಅವ್ನು ಹಿಂಗೆ ಹೊರಟ. ನಾನು ಇವರು ಮಹೇಶ್ ಫ್ಯಾಮಿಲಿ ಹತ್ರ ಎಲ್ಲ ಮಾತಾಡಿಕೊಂಡು ನಾನು ದಾಸ ಎಲ್ಲ ಹೊರಟ್ವಿ. ರಕ್ಷಕು ನಮ್ಮ ಜೊತೆನೇ ಬಂದ. ಯಾವ ಗಲಾಟೆ ಆಯಿತು? ಯಾವ ಹುಡುಗರು ಇದರಲ್ಲಿ? ಲಾಂಗು ಮುಚ್ಚಿಡೋಕ್ಕೆ ಇವನೇನು ದೊಡ್ಡ ಕಿಲಾಡಿನಾ? ಹಿಂಗೆ ಚಿಟ್ಕೆ ಹೊಡ್ಕೊಂಡು ಏನೋ ಏನು ಸರ್ ಅಂತಾನೆ ಅವನು ಪುಡಾಂಗೋ ಏನೋ ಅಂತಾನಲ್ಲ, ಏನು ಅವ್ನು ಲ್ಯಾಂಗ್ವೇಜು, ಆ ಸ್ಲ್ಯಾಂಗ್ ಲ್ಯಾಂಗ್ವೇಜ್. ಇವ್ನು ಹೀರೋ ಅಂತಾರ ಯಾರಾದರೂ?